ಬಿಸಿಸಿಐ ವರ್ಷಪೂರ್ತಿ ಇಂಟರ್ನ್ಯಾಷನಲ್ ಮ್ಯಾಚ್ ಗಳನ್ನ ನಡೆಸಿ ಗಳಿಸೋ ಹಣಕ್ಕಿಂತಲೂ ಒಂದು ಐಪಿಎಲ್ ಸೀಸನ್ ನಲ್ಲಿ ಗಳಿಸೋ ಹಣನೇ ಹೆಚ್ಚು. ಅಂದ್ರೆ ಬಿಸಿಸಿಐಗೆ ಇಂಟರ್ನ್ಯಾಷನಲ್ ಮ್ಯಾಚ್ ಗಳಿಗಿಂತ ಐಪಿಎಲ್ ಮ್ಯಾಚ್ ಗಳಿಂದಾನೇ ಹೆಚ್ಚಾಗಿ ಹಣ ಬರುತ್ತೆ. ಒಬ್ಬ ಫುಟ್ಬಾಲ್ ಪ್ಲೇಯರ್ ಒಂದು ಫುಟ್ಬಾಲ್ ಮ್ಯಾಚ್ ಆಡಿದ್ರೆ ಅವನಿಗೆ ಸಿಗೋ ಹಣಕ್ಕಿಂತ ಒಬ್ಬ ಕ್ರಿಕೆಟ್ ಆಟಗಾರ ಒಂದು ಐಪಿಎಲ್ ಮ್ಯಾಚ್ ಆಡಿದ್ರೆ ಅವನಿಗೆ ಸಿಗೋ ಹಣನೇ ಹೆಚ್ಚು. ಅಂದ್ರೆ ಒಂದು ಮ್ಯಾಚ್ ಅಲ್ಲಿ ಫುಟ್ಬಾಲ್ ಪ್ಲೇಯರ್ ಸಂಪಾದಿಸೋ ಹಣಕ್ಕಿಂತಲೂ ಒಬ್ಬ ಐಪಿಎಲ್ ಆಟಗಾರ ಐಪಿಎಲ್ ಮ್ಯಾಚ್ ನಿಂದ ಹೆಚ್ಚು ಹಣನೇ ಸಂಪಾದಿಸ್ತಾನೆ. ಜಗತ್ತಿನಲ್ಲಿ ಫುಟ್ಬಾಲ್ ಗೆ ಕ್ರೇಜ್ ಹೆಚ್ಚಾಗಿದ್ರು ಕ್ರಿಕೆಟ್ ನಿಂದ ಬರೋ ಹಣದ ಮುಂದೆ ಫುಟ್ಬಾಲ್ ಕೂಡ ಏನೂ ಇಲ್ಲ ಅಂತ ಅನ್ಬಹುದು. ಅಂದ್ರೆ ಒಂದು ಐಪಿಎಲ್ ಸೀಸನ್ ಗೆ ಖರ್ಚಾಗೋ ದುಡ್ಡಿನಿಂದ 5 ಫಿಫಾ ವರ್ಲ್ಡ್ ಕಪ್ ಗಳನ್ನ ನಡೆಸಬಹುದು. ಅಲ್ಲದೆ ಭಾರತದ ಜಿಡಿಪಿಯಲ್ಲಿ ಐಪಿಎಲ್ ಕಾಂಟ್ರಿಬ್ಯೂಷನ್ ಕೂಡ ಹೆಚ್ಚಾಗಿದೆ. ಅಸಲಿಗೆ ಐಪಿಎಲ್ ನಿಂದ ದುಡ್ಡು ಹೇಗೆ ಬರುತ್ತೆ, ಯಾರಿಗೆ ಬರುತ್ತೆ, ಇದರಿಂದ ಸರ್ಕಾರಕ್ಕೆ ಏನು ಲಾಭ? ಈವರೆಗೂ ಕಪ್ ಗೆಲ್ಲದೆ ಇದ್ರು ಆರ್ಸಿಬಿ ಐಪಿಎಲ್ ನಿಂದ ಕೋಟಿ ಕೋಟಿ ದುಡಿತಾ ಇರೋದಾದ್ರೂ ಹೇಗೆ ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಅನ್ನ ಬಿಸಿಸಿಐ ಪ್ರತಿ ವರ್ಷ ನಡೆಸುತ್ತೆ. ಬಿಸಿಸಿಐ ಅಂದ್ರೆ ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲ್ ಫಾರ್ ಇಂಡಿಯಾ ಅಂತ. ಬಿಸಿಸಿಐ ಪ್ರಪಂಚದಲ್ಲೇ ರಿಚೆಸ್ಟ್ ಕ್ರಿಕೆಟ್ ಬೋರ್ಡ್. ಪ್ರಪಂಚದಲ್ಲಿ ಇರೋ ಬಹಳ ಕ್ರಿಕೆಟ್ ಬೋರ್ಡ್ಗಳು ತಮ್ಮ ಆದಾಯಕ್ಕಾಗಿ ಇಂಡಿಯಾ ಮೇಲೆ ಆಡೋ ಮ್ಯಾಚ್ ಗಳನ್ನೇ ಡಿಪೆಂಡ್ ಆಗಿರ್ತವೆ. ಬಿಸಿಸಿಐ ಗವರ್ಮೆಂಟ್ ಕಂಟ್ರೋಲ್ ನಲ್ಲಿ ಇಲ್ಲ. ತಾನು ಸ್ವಂತವಾಗಿ ಸೃಷ್ಟಿಸಿಕೊಂಡಿರೋ ರೂಲ್ಸ್ ಗಳ ಆಧಾರದ ಮೇಲೆ ಇದು ಕೆಲಸ ಮಾಡ್ತಿದೆ. ಸೊ ತನಗೆ ಬಂದ ಆದಾಯವನ್ನ ಬಿಸಿಸಿಐ ಸರ್ಕಾರಕ್ಕೆ ಕೊಡೋದಿಲ್ಲ. ಬಿಸಿಸಿಐ ನಲ್ಲಿರೋ ಮೆಂಬರ್ ಗಳನ್ನ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಸೆಲೆಕ್ಟ್ ಮಾಡುತ್ತೆ. ದೇಶದಲ್ಲಿ ನಡೆಯೋ ರಣಜಿ ಟ್ರೋಫಿ, ಇರಾನಿ ಕಪ್, ದಿಯೋದರ್ ಟ್ರೋಫಿ ಅಂತಹ ಡೊಮೆಸ್ಟಿಕ್ ಮ್ಯಾಚ್ ಗಳನ್ನ ಬಿಸಿಸಿಐ ಕಂಡಕ್ಟ್ ಮಾಡುತ್ತೆ. ಹೀಗಿದ್ದಾಗ 2008ರಲ್ಲಿ ಐಪಿಎಲ್ ಅನ್ನ ಶುರು ಮಾಡಿತ್ತು. ಮೊದಲ ಐಪಿಎಲ್ ಸೀಸನ್ ನಿಂದ ಈವರೆಗೂ ಬಿಸಿಸಿಐಗೆ ಹಣ ಹೇಗೆ ಬಂದಿದೆ ಅಂತ ನೀವೇ ನೋಡಿ. ಬಿಸಿಸಿಐಗೆ ಐಪಿಎಲ್ ನಿಂದ ದುಡ್ಡು ಹೇಗೆ ಬರುತ್ತೆ ಅಂತ ನೋಡೋದಾದ್ರೆ ಮೊದಲಿಗೆ ಟಿವಿ ರೈಟ್ಸ್ ಹಾಗೂ ಡಿಜಿಟಲ್ ರೈಟ್ಸ್. 2008ರಲ್ಲಿ ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ 10 ವರ್ಷದವರೆಗೂ ಅಂದ್ರೆ 2008ರಿಂದ 2017ರವರೆಗೂ ಟಿವಿಯಲ್ಲಿ ಐಪಿಎಲ್ ಪಂದ್ಯಗಳನ್ನ ಬ್ರಾಡ್ಕಾಸ್ಟ್ ಮಾಡೋದಕ್ಕೆ ಅಂದ್ರೆ ಲೈವ್ ಆಗಿ ಮ್ಯಾಚ್ ಗಳನ್ನ ಪ್ರಸಾರ ಮಾಡೋದಕ್ಕೆ ಅಂತ 8,200 ಕೋಟಿ ರೂಪಾಯಿ ಕೊಟ್ಟು ರೈಟ್ಸ್ ನ ತಗೊಂಡಿತ್ತು. ಅಂದ್ರೆ ವರ್ಷಕ್ಕೆ 820 ಕೋಟಿ. ಈ ರೈಟ್ಸ್ ಅನ್ನ ಬಿಸಿಸಿಐ ನಿಂದ ಕೊಂಡುಕೊಂಡಿತ್ತು ಸೋನಿ ಪಿಕ್ಚರ್ಸ್. 8,200 ಕೋಟಿ ಬಿಸಿಸಿಐಗೆ ಮೊದಲ 10 ವರ್ಷದಲ್ಲಿ ಬಂದ ಆದಾಯವಾಗಿತ್ತು. 2018ರಲ್ಲಿ ಸ್ಟಾರ್ ಇಂಡಿಯಾ 5 ವರ್ಷಕ್ಕೆ ಅಂದ್ರೆ 2017ರಿಂದ 2022ರವರೆಗೆ ಐಪಿಎಲ್ ಮ್ಯಾಚ್ ಗಳನ್ನ ಟಿವಿ ಹಾಗೂ ಓಟಿಟಿಯಲ್ಲಿ ಬ್ರಾಡ್ಕಾಸ್ಟ್ ಮಾಡೋದಕ್ಕೆ 16,347 ಕೋಟಿ ರೂಪಾಯಿ ಕೊಟ್ಟು ಬಿಸಿಸಿಐ ನಿಂದ ರೈಟ್ಸ್ ನ ಕೊಂಡ್ಕೊಂಡಿತ್ತು. ಅಂದ್ರೆ ಸ್ಟಾರ್ ಇಂಡಿಯಾ ಕಂಪನಿ ಪ್ರತಿ ಮ್ಯಾಚ್ ಗೆ 45 ಕೋಟಿ ರೂಪಾಯಿನ ಬಿಸಿಸಿಐಗೆ ಕೊಡ್ತಿತ್ತು. ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಕೊಂಡ್ಕೋಬೇಕು ಅಂದ್ರೆ ಚಾನೆಲ್ ಗಳು ಬಿಡ್ಡಿಂಗ್ ಮಾಡಬೇಕು. ಯಾರು ಹೆಚ್ಚು ಹಣಕ್ಕೆ ಬಿಡ್ಡಿಂಗ್ ಮಾಡ್ತಾರೋ ಅವರಿಗೆ ಬಿಸಿಸಿಐ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಕೊಡುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ 2018ರ ಬಿಡ್ಡಿಂಗ್ ವೇಳೆ ಬೇರೆ ಎಲ್ಲಾ ಚಾನೆಲ್ ಗಳು ಮಾಡಿದ ಬಿಡ್ಡಿಂಗ್ ಹಣವನ್ನು ಒಟ್ಟು ಮಾಡಿದ್ರೆ ಸ್ಟಾರ್ ಇಂಡಿಯಾ ಬಿಡ್ಡಿಂಗ್ ಮಾಡಿದ ಹಣಕ್ಕಿಂತ ಕಡಿಮೆನೇ ಇತ್ತು. ಆಗ ಎಲ್ಲಾ ಚಾನೆಲ್ ಗಳು ಬಿಡ್ ಮಾಡಿದ ಒಟ್ಟು ಹಣ ಸೇರಿಸಿದ್ರೆ 15,819 ಕೋಟಿ ಆಗಿತ್ತು. ಆದ್ರೆ ಸ್ಟಾರ್ ಇಂಡಿಯಾ ಒಂದೇ ಚಾನೆಲ್ 16,347 ಕೋಟಿ ರೂಪಾಯಿಗೆ ಬಿಡ್ ಮಾಡಿತ್ತು. ಸ್ಟಾರ್ ಇಂಡಿಯಾ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ನ ಬ್ರಾಡ್ಕಾಸ್ಟ್ ಮಾಡೋಕೆ ಬಿಸಿಸಿಐಗೆ 43 ಕೋಟಿ ಕೊಡ್ತಿತ್ತು. ಆದ್ರೆ ಒಂದು ಐಪಿಎಲ್ ಮ್ಯಾಚ್ ಬ್ರಾಡ್ಕಾಸ್ಟ್ ಮಾಡೋದಕ್ಕೆ 54 ಕೋಟಿ ರೂಪಾಯಿನ ಬಿಸಿಸಿಐಗೆ ಪೇ ಮಾಡ್ತಿದೆ. ಇದರಿಂದಾನೇ ಅರ್ಥವಾಗುತ್ತೆ ಐಪಿಎಲ್ ಗೆ ಎಷ್ಟು ಕ್ರೇಜ್ ಇದೆ ಅಂತ. ಹೀಗೆ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ನಿಂದ ಬಿಸಿಸಿಐಗೆ ದುಡ್ಡು ಬರುತ್ತೆ. ಎರಡನೆಯದಾಗಿ ಸ್ಪಾನ್ಸರ್ಶಿಪ್. ಪ್ರತಿ ವರ್ಷ ಯಾವುದಾದ್ರೂ ಒಂದು ಕಂಪನಿ ಐಪಿಎಲ್ ಟೈಟಲ್ ಸ್ಪಾನ್ಸರ್ಶಿಪ್ ಮಾಡುತ್ತೆ. ಅದಕ್ಕೆ ಡಿಎಲ್ಎಫ್ ಐಪಿಎಲ್, ಪೆಪ್ಸಿ ಐಪಿಎಲ್, ವಿವೋ ಐಪಿಎಲ್, ಡ್ರೀಮ್ 11 ಐಪಿಎಲ್ ಹಾಗೂ ಟಾಟಾ ಐಪಿಎಲ್ ಅಂತ ಹೆಸರಿಡಲಾಗುತ್ತೆ. 2008ರಿಂದ 2012ರವರೆಗೆ ಅಂದ್ರೆ 5 ವರ್ಷದವರೆಗೆ ಡಿಎಲ್ಎಫ್ ಅನ್ನು ರಿಯಲ್ ಎಸ್ಟೇಟ್ ಕಂಪನಿ 200 ಕೋಟಿ ರೂಪಾಯಿ ಕೊಟ್ಟು ಟೈಟಲ್ ಸ್ಪಾನ್ಸರ್ಶಿಪ್ ನ ಕೊಂಡ್ಕೊಂಡಿತ್ತು. ಅಂದ್ರೆ ವರ್ಷಕ್ಕೆ 40 ಕೋಟಿ. 2013ರಿಂದ 2015ರವರೆಗೆ ಅಂದ್ರೆ 3 ವರ್ಷಕ್ಕೆ 200 ಕೋಟಿ ಕೊಟ್ಟು ಪೆಪ್ಸಿ ಕಂಪನಿ ಟೈಟಲ್ ಸ್ಪಾನ್ಸರ್ಶಿಪ್ ನ ಕೊಂಡ್ಕೊಂಡಿತ್ತು. 2016ರಿಂದ 2017ರವರೆಗೆ ಅಂದ್ರೆ 2 ವರ್ಷಕ್ಕೆ 200 ಕೋಟಿ ಕೊಟ್ಟು ವಿವೋ ಕಂಪನಿ ಟೈಟಲ್ ಸ್ಪಾನ್ಸರ್ಶಿಪ್ ನ ಕೊಂಡ್ಕೊಂಡಿತ್ತು. 2018ರಿಂದ 2022ರವರೆಗೆ ಅಂದ್ರೆ ಮತ್ತೆ 5 ವರ್ಷಕ್ಕೆ 2,200 ಕೋಟಿ ಕೊಟ್ಟು ಮತ್ತೆ ವಿವೋ ಕಂಪನಿ ಟೈಟಲ್ ಸ್ಪಾನ್ಸರ್ಶಿಪ್ ನ ಕೊಂಡ್ಕೊಂಡಿತ್ತು. ಆದ್ರೆ 2020ರಲ್ಲಿ ಚೀನಾ ಮತ್ತೆ ಭಾರತದ ಮಧ್ಯೆ ಸಮಸ್ಯೆ ಆಗಿದ್ರಿಂದ ವಿವೋ ನಡುವಿನ ಈ ಡೀಲ್ ನ ಬಿಸಿಸಿಐ ಕ್ಯಾನ್ಸಲ್ ಮಾಡಿತ್ತು. ಆಗ ಡ್ರೀಮ್ 11 ಅನ್ನೋ ಕಂಪನಿ 200 ಕೋಟಿ ಕೊಟ್ಟು 2020ರಲ್ಲಿ ಟೈಟಲ್ ಸ್ಪಾನ್ಸರ್ಶಿಪ್ ನ ಕೊಂಡ್ಕೊಂಡಿತ್ತು. 2022 ಹಾಗೂ 23ಕ್ಕೆ ಟಾಟಾ ಗ್ರೂಪ್ 670 ಕೋಟಿ ಕೊಟ್ಟು ಟೈಟಲ್ ಸ್ಪಾನ್ಸರ್ಶಿಪ್ ನ ತಗೊಂಡಿತ್ತು. ಮತ್ತೆ ಈ ವರ್ಷದಿಂದ ಅಂದ್ರೆ 2024ರಿಂದ 2028ರವರೆಗೆ ಅಂದ್ರೆ ಮುಂದಿನ 5 ವರ್ಷಕ್ಕೆ 2,500 ಕೋಟಿ ಕೊಟ್ಟು ಐಪಿಎಲ್ ಟೈಟಲ್ ಸ್ಪಾನ್ಸರ್ಶಿಪ್ ನ ಟಾಟಾ ಕಂಪನಿ ಕೊಂಡ್ಕೊಂಡಿದೆ. ಇನ್ನು ಟೈಟಲ್ ಸ್ಪಾನ್ಸರ್ಶಿಪ್ ಜೊತೆ ಅಸೋಸಿಯೇಟ್ ಸ್ಪಾನ್ಸರ್ಸ್ ಕೂಡ ಇರ್ತಾರೆ. ಈ ಕಂಪನಿಗಳು ಕೂಡ ಬಿಸಿಸಿಐಗೆ ಹಣ ಕೊಡಬೇಕು. ಈ ಕಂಪನಿಗಳು ನಮಗೆ ಎಲ್ಲಿ ಕಾಣ್ತವೆ ಅಂತ ಹೇಳ್ತೀನಿ ನೋಡಿ. ಮೊದಲಿಗೆ ಬೌಂಡ್ರಿ ಲೈನ್ ಮೇಲೆ ಬರೋ ಹೆಸರುಗಳು, ಡಿಸಿಷನ್ ಪೆಂಡಿಂಗ್ ಬೋರ್ಡ್ಗಳು, ಸ್ಟ್ರಾಟಜಿಕ್ ಟೈಮ್ ಔಟ್ ಹಾಗೂ ಗ್ರೌಂಡ್ ಮೇಲೆ ಕಾಣಿಸೋ ಮ್ಯಾಟ್ ಗಳ ಮೂಲಕ ಸ್ಪಾನ್ಸರ್ಶಿಪ್ ಗಳು ನಮಗೆ ಕಾಣಿಸ್ತವೆ.
ಈಗ ಇಂಟ್ರೆಸ್ಟಿಂಗ್ ವಿಚಾರಕ್ಕೆ ಬರೋಣ. IPL ಮ್ಯಾಚ್ ಗಳನ್ನ ನೋಡೋ ಪ್ರತಿಯೊಬ್ಬರಿಗೂ ಈ ಡೌಟ್ ಬಂದೇ ಬಂದಿರುತ್ತೆ. ಕಳೆದ 16 ವರ್ಷದಿಂದ ಅಂದ್ರೆ IPL ಶುರುವಾದಾಗ್ಲಿಂದ ಈಗಿನವರೆಗೂ RCB ಒಂದೇ ಒಂದು ಕಪ್ ಕೂಡ ಗೆದ್ದಿಲ್ಲ. ಆದ್ರೆ ಪ್ರತಿಯೊಂದು ಸೀಸನ್ ನಲ್ಲಿ RCB ಕೋಟಿ ಕೋಟಿ ದುಡ್ಡು ಮಾಡ್ತಿದೆ. ಅದು ಹೇಗೆ ಅಂತ ನೀವೇ ನೋಡಿ. ಟೀಮ್ ಕೊಂಡುಕೊಳ್ಳೋರಿಗೆ ಮೊದಲಿಗೆ ಟಿಕೆಟ್ಸ್ ನಿಂದ ದುಡ್ಡು ಬರುತ್ತೆ. ಎಕ್ಸಾಂಪಲ್, ಚೆನ್ನೈ ಹಾಗೂ ಬೆಂಗಳೂರು ಮಧ್ಯೆ ಮ್ಯಾಚ್ ನಡೀತಿದೆ ಅಂತ ಇಟ್ಕೊಳ್ಳಿ. ಆ ಮ್ಯಾಚ್ ಬೆಂಗಳೂರಲ್ಲಿ ನಡೆದ್ರೆ ಆಗ ಮ್ಯಾಚ್ ನ ಟಿಕೆಟ್ಸ್ ಎಲ್ಲ ದುಡ್ಡು RCB ಗೆ ಬರುತ್ತೆ. ಸಪೋಸ್ ಚೆನ್ನೈನಲ್ಲಿ ಮ್ಯಾಚ್ ನಡೆದ್ರೆ ಆಗ ಚೆನ್ನೈಗೆ ದುಡ್ಡು ಹೋಗುತ್ತೆ. ಇದಲ್ಲದೆ ಸ್ಟೇಡಿಯಂ ಅಲ್ಲಿ ಸೇಲ್ ಆಗೋ ಫುಡ್ ಐಟಮ್ಸ್ ನ ಪ್ರಾಫಿಟ್ ಎಲ್ಲ ಟೀಮ್ ಓನರ್ ಗೆ ಹೋಗುತ್ತೆ. ಈ ರೀತಿ ಟಿಕೆಟ್ಸ್ ಗಳಿಂದ IPL ಟೀಮ್ ಗಳು ದುಡ್ಡು ಮಾಡುತ್ತೆ. ಇದಲ್ಲದೆ ಸ್ಪಾನ್ಸರ್ಶಿಪ್ ನಿಂದಾನು ಟೀಮ್ ಗಳಿಗೆ ದುಡ್ಡು ಬರುತ್ತೆ. ಪ್ಲೇಯರ್ಸ್ ಹಾಕೊಳ್ಳೋ ಜರ್ಸಿ ಮೇಲೆ ಕೆಲವು ಕಂಪನಿ ಹೆಸರುಗಳನ್ನ ನೀವು ನೋಡೇ ಇರ್ತೀರಾ. ಉದಾಹರಣೆಗೆ RCB ಜರ್ಸಿ ಮೇಲೆ ಕತಾರ್ ಏರ್ವೇಸ್ ಮತ್ತು ಜರ್ಸಿ ಹಿಂದೆ KEI ವೈರ್ಸ್ ಅಂಡ್ ಕೇಬಲ್ಸ್ ಅಂತ ಇರುತ್ತೆ. ಹೀಗೆ ಆ ಕಂಪನಿಗಳು ಟೀಮ್ ಪ್ಲೇಯರ್ ಗಳು ಹಾಕೊಳ್ಳೋ ಜರ್ಸಿ ಮೇಲೆ ತಮ್ಮ ಹೆಸರುಗಳನ್ನ ಹಾಕೋದಕ್ಕೆ ಅಂತಲೇ ಆಯಾ ಟೀಮ್ ಓನರ್ ಗಳಿಗೆ ದುಡ್ಡು ಕೊಡಬೇಕು. ಜೊತೆಗೆ ಪ್ರತಿ IPL ಟೀಮ್ ಗೆ ಒಂದು ಜರ್ಸಿ ಇರುತ್ತೆ. ಆ ಜರ್ಸಿಗಳನ್ನ ಆನ್ಲೈನ್ ಮತ್ತೆ ಸ್ಟೇಡಿಯಂ ನಲ್ಲಿ ಮಾರಾಟ ಮಾಡಲಾಗುತ್ತೆ. ಆ ದುಡ್ಡು ಕೂಡ ಓನರ್ ಗಳಿಗೆ ಹೋಗುತ್ತೆ. BCCI ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಹಾಗೂ ಸ್ಪಾನ್ಸರ್ಶಿಪ್ ನಿಂದ ಬರೋ ದುಡ್ಡಲ್ಲಿ 50% ದುಡ್ಡನ್ನ ಈ ಟೀಮ್ ಓನರ್ ಗಳಿಗೆ ಕೊಡುತ್ತೆ. ಅಂದ್ರೆ BCCI 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದರಲ್ಲಿ 50 ರೂಪಾಯಿನ IPL ಟೀಮ್ ಓನರ್ಸ್ ಗೆ ಅಂತ ಕೊಡುತ್ತೆ. IPL ಕಂಪ್ಲೀಟ್ ಆದ್ಮೇಲೆ ಆ ಟೀಮ್ ನ ಪರ್ಫಾರ್ಮೆನ್ಸ್ ಹೊರಗೆ ಆ ಟೀಮ್ ಗೆ ಇರೋ ಕ್ರೇಜ್ ಆಧಾರದಲ್ಲೂ ದುಡ್ಡು ಕೊಡುತ್ತೆ. ಮ್ಯಾಚ್ ಅಲ್ಲಿ ಗೆದ್ರು ಸೋತ್ರು ಪ್ರತಿ ಟೀಮ್ ಗೆ BCCI ಇಂತಿಷ್ಟು ಅಂತ ಹಣ ಕೊಡುತ್ತೆ. ಜಾಸ್ತಿ ಮ್ಯಾಚ್ ಗೆದ್ರೆ ಜಾಸ್ತಿ ದುಡ್ಡು, ಕಡಿಮೆ ಮ್ಯಾಚ್ ಗೆದ್ರೆ ಕಡಿಮೆ ದುಡ್ಡನ್ನ BCCI ಕೊಡುತ್ತೆ. ಇದೇ ವಿಚಾರಕ್ಕೆ RCB ಗೆದ್ರು ಸೋತ್ರು ದುಡ್ಡಿನ ವಿಚಾರದಲ್ಲಿ ಮಾತ್ರ ಮುಂದಿದೆ. ಇನ್ನು ಪ್ರೈಸ್ ಮನಿ ವಿಚಾರಕ್ಕೆ ಬಂದ್ರೆ BCCI ಕೊಡೋ 50 ರೂಪಾಯಿ ದುಡ್ಡಲ್ಲಿ 5 ರೂಪಾಯಿನ ಪ್ರೈಸ್ ಮನಿಗೆ ಅಂತಾನೆ ಎತ್ತಿಟ್ಟಿರುತ್ತೆ. ಕಳೆದ ವರ್ಷ IPL ಟ್ರೋಫಿ ಗೆದ್ದ ಚೆನ್ನೈಗೆ 20 ಕೋಟಿ ಪ್ರೈಸ್ ಮನಿ ಸಿಕ್ಕಿತ್ತು. ರನ್ನರ್ ಅಪ್ ಟೀಮ್ ಆದ ಗುಜರಾತ್ ಟೈಟನ್ಸ್ ಗೆ 13 ಕೋಟಿ ಹಣ ಸಿಕ್ಕಿತ್ತು. ಇತ್ತ IPL ಪ್ಲೇಯರ್ಸ್ ಗೆ ದುಡ್ಡು ಹೇಗೆ ಬರುತ್ತೆ ಅಂತ ನೋಡಿ. ಮೊದಲನೆಯದ್ದು ರೆಮ್ಯುನರೇಷನ್. ಟೀಮ್ ಅಲ್ಲಿರೋ ಪ್ರತಿ ಆಟಗಾರನಿಗೆ ಇಂತಿಷ್ಟು ಅಂತ ಹಣ ಬಿಡ್ ಮಾಡಿ ಟೀಮ್ ಗಳು ಕೊಂಡುಕೊಂಡಿರುತ್ತೆ. ಈ ವರ್ಷ ಆಸ್ಟ್ರೇಲಿಯಾ ಮೂಲದ ಮಿಶೆಲ್ ಸ್ಟಾರ್ಕ್ ನ KKR 24 ಕೋಟಿ 75 ಲಕ್ಷ ಕೊಟ್ಟು ಕೊಂಡುಕೊಂಡಿತ್ತು. ಪ್ರತಿ IPL ಮ್ಯಾಚ್ ಅಲ್ಲಿ ಆರೆಂಜ್ ಕ್ಯಾಪ್, ಪರ್ಪಲ್ ಕ್ಯಾಪ್, ಪ್ಲೇಯರ್ ಆಫ್ ದ ಮ್ಯಾಚ್, ಮ್ಯಾಕ್ಸಿಮಮ್ ಸಿಕ್ಸಸ್ ಅಂತ ಅವಾರ್ಡ್ಸ್ ಇರುತ್ತೆ. ಈ ಅವಾರ್ಡ್ ಗಳಿಂದ ಕೂಡ ಪ್ಲೇಯರ್ಸ್ ಗೆ ದುಡ್ಡು ಬರುತ್ತೆ. ಇನ್ನು ಟಿವಿ ಚಾನೆಲ್ಸ್ ಗೆ ದುಡ್ಡು ಹೇಗೆ ಬರುತ್ತೆ ಅಂತ ನೋಡಿ. ಓವರ್ ಮುಗಿದ ಪ್ರತಿ ಸಾರಿ ಟಿವಿಯಲ್ಲಿ ಆಡ್ಸ್ ಬರುತ್ತೆ. ಈ ಆಡ್ಸ್ ಗಳು 10 ಸೆಕೆಂಡ್ ಗೆ ಇಷ್ಟು, 20 ಸೆಕೆಂಡ್ ಗೆ ಇಷ್ಟು ಅಂತ ರೇಟ್ ನ ಫಿಕ್ಸ್ ಮಾಡಲಾಗಿರುತ್ತೆ. ಈ ಬ್ರ್ಯಾಂಡ್ ಗಳು ಆಡ್ಸ್ ಡ್ಯೂರೇಷನ್ ಆಧಾರದ ಮೇಲೆ ಚಾನೆಲ್ಸ್ ಗೆ ದುಡ್ಡು ಕೊಡ್ತವೆ. ಟಿವಿಯಲ್ಲಿ IPL ನೋಡ್ಬೇಕು ಅಂದ್ರೆ ನಾವು ಚಾನೆಲ್ ನ ಕೇಬಲ್ ಅಥವಾ DTH ಮೂಲಕ ಕೊಂಡುಕೊಂಡಿರ್ತೀವಿ. ಅಂದ್ರೆ ತಿಂಗಳಿಗೆ 40 ಅಥವಾ 50 ರೂಪಾಯಿ ಕೊಟ್ಟು ಸ್ಪೋರ್ಟ್ಸ್ ಚಾನೆಲ್ ನ ತಗೊಂಡಿರ್ತೀವಿ. ಹೀಗೆ ಕೋಟ್ಯಾಂತರ ಜನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ಇದರಿಂದ ಕೂಡ ಚಾನೆಲ್ ಗಳಿಗೆ ದುಡ್ಡು ಬರುತ್ತೆ. ಇನ್ನು ಕಂಪನಿಗಳು ಅಡ್ವರ್ಟೈಸ್ಮೆಂಟ್ ಗೆ ಅಷ್ಟು ಹಣ ಯಾಕೆ ಖರ್ಚು ಮಾಡ್ತವೆ ಅಂದ್ರೆ ತಮ್ಮ ಬ್ರಾಂಡ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಪಬ್ಲಿಸಿಟಿ ಬೇಕು ಅಂದ್ರೆ ಹೇಗೆ ಬೇಕಾದ್ರೂ ಅಡ್ವರ್ಟೈಸ್ಮೆಂಟ್ ಮಾಡ್ಕೋಬಹುದು. ಅಂದ್ರೆ IPL ಅಂತ ಟೈಮಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ತಮ್ಮ ಕಂಪನಿ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗುತ್ತೆ. ಜೊತೆಗೆ ಪಬ್ಲಿಸಿಟಿ ಕೂಡ ಬರುತ್ತೆ. ಅದಕ್ಕೆ ಕಂಪನಿಗಳು IPL ಸೀಸನ್ ಟೈಮಲ್ಲೇ ಅಡ್ವರ್ಟೈಸ್ಮೆಂಟ್ ಗೆ ಹೆಚ್ಚು ದುಡ್ಡು ಖರ್ಚು ಮಾಡುತ್ತೆ. ಈವರೆಗೆ ಹೇಳಿದ ಪ್ರಕಾರ BCCI ಗೆ ಬ್ರಾಡ್ಕಾಸ್ಟಿಂಗ್ ಮತ್ತೆ ಸ್ಪಾನ್ಸರ್ಶಿಪ್ ನಿಂದ ಜಾಸ್ತಿ ದುಡ್ಡು ಬರುತ್ತೆ. IPL ಟೀಮ್ ಓನರ್ ಗಳಿಗೆ ಟಿಕೆಟ್ಸ್, BCCI ಸ್ಪಾನ್ಸರ್ಶಿಪ್ ನಿಂದ ದುಡ್ಡು ಬರುತ್ತೆ. IPL ಪ್ಲೇಯರ್ಸ್ ಗೆ ರೆಮ್ಯುನರೇಷನ್, ಅವಾರ್ಡ್ಸ್ ನಿಂದ ದುಡ್ಡು ಬರುತ್ತೆ. ಟಿವಿ ಚಾನೆಲ್ ಗಳಿಗೆ ಅಡ್ವರ್ಟೈಸ್ಮೆಂಟ್ ಹಾಗೂ ಸಬ್ಸ್ಕ್ರಿಪ್ಷನ್ ನಿಂದ ದುಡ್ಡು ಬರುತ್ತೆ. ಇವುಗಳನ್ನ ಪಕ್ಕಕ್ಕಿಟ್ಟು BCCI ತನಗೆ ಬಂದ ದುಡ್ಡನ್ನ ಹೇಗೆ ಖರ್ಚು ಮಾಡುತ್ತೆ ಅಂತ ನೋಡಿದ್ರೆ, ರಣಜಿ, ಇರಾನಿ, ದೇವೇಧರ್ ಟ್ರೋಫಿ ಅನ್ನೋ ಡೊಮೆಸ್ಟಿಕ್ ಮ್ಯಾಚ್ ಗಳನ್ನ ಕಂಡಕ್ಟ್ ಮಾಡೋಕೆ, ಇಂಟರ್ ನ್ಯಾಷನಲ್ ಮ್ಯಾಚ್ ಗಳನ್ನ ಕಂಡಕ್ಟ್ ಮಾಡೋಕೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಗೆ ಹಣ ಖರ್ಚು ಮಾಡುತ್ತೆ. ಉಳಿದ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಸೇವ್ ಮಾಡುತ್ತೆ. IPL ಟೀಮ್ ಓನರ್ಸ್ ಗೂ ಕೂಡ ಜಾಸ್ತಿನೇ ಖರ್ಚಿರುತ್ತೆ. ಪ್ಲೇಯರ್ಸ್ ಗೆ ಟ್ರಾವೆಲಿಂಗ್ ಖರ್ಚು, ಸ್ಟಾಫ್ ಖರ್ಚು, ಹೋಟೆಲ್ ಖರ್ಚು, ಹೀಗೆ ಎಲ್ಲಾನು ಆಯಾ ಟೀಮ್ ಓನರ್ ಗಳೇ ನೋಡ್ಕೋಬೇಕು. ಕೊನೆಯದಾಗಿ IPL ನಿಂದ ಸರ್ಕಾರಕ್ಕೆ ಏನು ಲಾಭ ಅಂತ ನೋಡಿದ್ರೆ, IPL ಸೀಸನ್ ನಲ್ಲಿ ಇನ್ವಾಲ್ವ್ ಆದ ಪ್ರತಿಯೊಬ್ಬರಿಗೂ ಇಂತಿಷ್ಟು ಅಂತ ಪ್ರಾಫಿಟ್ ಬರುತ್ತೆ. ಆ ಪ್ರಾಫಿಟ್ ಅಲ್ಲಿ ಇಷ್ಟು % ಅಂತ ಗವರ್ನಮೆಂಟ್ ಗೆ ಟ್ಯಾಕ್ಸ್ ಕಟ್ಟಬೇಕು. ಒಬ್ಬ ಪ್ಲೇಯರ್ ಗೆ 1 ಕೋಟಿ ರೆನ್ಯುಮರೇಷನ್ ಬಂದ್ರೆ ಆತ ಗವರ್ನಮೆಂಟ್ ಗೆ 30 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು. ಹಾಗೆ ಒಂದು ಕಂಪನಿ ಟಿವಿ ಚಾನೆಲ್ ಗೆ ಆಡ್ ಕೊಟ್ರೆ ಅದರಲ್ಲಿ ಗವರ್ನಮೆಂಟ್ ಗೆ 18% GST ಕಟ್ಟಬೇಕು. ಈ ರೀತಿ ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಲಾಭ ಬರುತ್ತೆ. ಜೊತೆಗೆ IPL ಬಗ್ಗೆ ಕೆಲವು ಫ್ಯಾಕ್ಟ್ಸ್ ಕೂಡ ಇದಾವೆ ನೋಡಿ. ಫಾರಿನ್ ಪ್ಲೇಯರ್ಸ್ ತಮಗೆ ಬಂದ ರೆಮ್ಯುನರೇಷನ್ ನಲ್ಲಿ ಇಷ್ಟು % ಅಂತ ತಮ್ಮ ದೇಶದ ಕ್ರಿಕೆಟ್ ಬೋರ್ಡ್ ಪೇ ಮಾಡಬೇಕು. ಒಬ್ಬ ಫಾರಿನ್ ಪ್ಲೇಯರ್ IPL ಆಡೋ ಟೈಮಲ್ಲಿ ತಮ್ಮ ಸ್ವಂತ ದೇಶದ ಯಾವುದಾದ್ರೂ ಇಂಟರ್ ನ್ಯಾಷನಲ್ ಮ್ಯಾಚ್ ಇದ್ರೆ ನಾನು ನಮ್ಮ ದೇಶದ ಪರ ಆಡಬೇಕು ಅಥವಾ ಬೇಡವೋ ಅನ್ನೋ ನಿರ್ಧಾರನ ಆ ಪ್ಲೇಯರ್ ಗೆ ಬಿಟ್ಟಿರ್ತಾರೆ. ಒಂದು ವೇಳೆ ಪ್ಲೇಯರ್ ಗೆ ಗಾಯವಾಗಿ ಮ್ಯಾಚ್ ಆಡದೇ ಇದ್ರೆ ಆ ಮ್ಯಾಚ್ ನಿಂದ ಬರಬೇಕಾದ ದುಡ್ಡು ಪ್ಲೇಯರ್ ಗೆ ಸಿಗೋದಿಲ್ಲ. ಆದ್ರೆ ಪ್ಲೇಯರ್ ಗೆ ಇನ್ಶೂರೆನ್ಸ್ ಇದ್ದು ಇಂತಿಷ್ಟು ದುಡ್ಡು ಅಂತ ಕಾಂಪನ್ಸೇಷನ್ ಆಗಿ ಬರುತ್ತೆ. ಒಂದು ಟೀಮ್ ನಲ್ಲಿ 4 ಜನಕ್ಕಿಂತ ಜಾಸ್ತಿ ಫಾರಿನ್ ಪ್ಲೇಯರ್ಸ್ ಆಡಂಗಿಲ್ಲ. ಪ್ಲೇಯರ್ಸ್ ನ ಬೇಕಾಬಿಟ್ಟಿ ದುಡ್ಡು ಕೊಟ್ಟು ಕೊಂಡುಕೊಳ್ಳೋ ಹಾಗಿಲ್ಲ. ಟೀಮ್ ಗೆ ಕೆಲವು ಸರ್ಟೆನ್ ಲಿಮಿಟ್ಸ್ ಇರುತ್ತೆ. ಈ ವರ್ಷ ಒಂದು ಟೀಮ್ ಗೆ ಪ್ಲೇಯರ್ ಗಳನ್ನ ಕೊಂಡು
ಕೊಂಡುಕೊಳ್ಳೋದಕ್ಕೆ ಅಂತ 100 ಕೋಟಿ ಲಿಮಿಟ್ ಕೊಡಲಾಗಿತ್ತು. ಅದಕ್ಕಿಂತ ಹೆಚ್ಚು ಹಣವನ್ನ ಟೀಮ್ ಓನರ್ ಗಳು ಖರ್ಚು ಮಾಡೋ ಹಾಗಿರ್ಲಿಲ್ಲ. ಇದರಿಂದ ಬೇಕಾಬಿಟ್ಟಿ ಖರ್ಚು ಮಾಡಿ ಪ್ಲೇಯರ್ಸ್ ನ ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಇದನ್ನೆಲ್ಲ ನೋಡಿದ್ರೆ ನಮಗನ್ಸೋದು ಒಂದೇ, IPL ಅನ್ನೋದು ಒಂದು ದೊಡ್ಡ ಬಿಸ್ನೆಸ್. IPL ನಮಗೆ ಎಂಟರ್ಟೈನ್ಮೆಂಟ್, ಆದ್ರೆ ಅವರಿಗೆ ದುಡ್ಡಿನ ಮರವಷ್ಟೇ.